ಹಾಯ್ ಫ್ರೆಂಡ್ಸ್, ನಿಶಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನು ನಿಮಗೆ ಗರಿ ಗರಿಯಾದಂಥ ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಮಕ್ಕಳಿಗೆ ಬಾಕ್ಸಿಗೆ ಕೂಡ ಕಟ್ಟೋಕ್ಕೆ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ನೋಕ್ಕೆ ನೋಡಿರಿ ಈ ಥರ ನೀವು ಈಸಿಯಾಗಿ ಮಾಡ್ಕೋಬೇಕಂದ್ರೆ ಇದು ರೋಲ್ ಸ್ನ್ಯಾಕ್ಸು. ಇದಕ್ಕೆ ಹೇಗೆ ಮಾಡೋದು ಅಂತ ನೋಡ್ಕೊಡ್ರಿ. ಇದನ್ನು ಫಸ್ಟು ನಾನು ಇಲ್ಲಿ ಒಂದು ಬೌಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಳು ಮೆಣಸು ಸ್ವಲ್ಪ ಜಜ್ಜಿಟ್ಕೊಂಡಿದ್ದಂಥದ್ದು, ಆಮೇಲೆ ಸ್ವಲ್ಪ ಅಜ್ವೈನ್ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಇಲ್ಲಿ ನಾನು ಫಸ್ಟು ಒಂದು ಬೌಲು ಮೈದಾ ಹಿಟ್ಟನ್ನು ತೊಗೊತಾ ಇದ್ದೀನಿ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ಇವತ್ತು. ನೀವು ಜಾಸ್ತಿ ಬೇಕಂದರೆ ಇದನ್ನೇ ಡಬಲ್ ಮಾಡಿಕೊಂಡು ಮಾಡ್ಕೋಬೋದು. ಡಬಲ್ ಹಿಟ್ಟು ತೊಗೊಂಡು ಮಾಡ್ಕೋಬೋದು. ಈಗ ನೋಡ್ರಿ ಒಂದು ಬೌಲು ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜಜ್ಜಿ ತೊಗೊಂಡಂಥ ಕಾಳು ಮೆಣಸು ಪುಡಿ, ಆಮೇಲೆ ಸ್ವಲ್ಪ ಅಜ್ವೈನನ್ನು ಹಾಕ್ತಾಯಿದ್ದೀನಿ. ನಾನು ಒಂದು ಅರ್ಧ ಸ್ಪೂನಷ್ಟು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿರಿ. ಹಿಟ್ಟಲ್ಲಿ ಉಪ್ಪು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಹಾಕಿರಿ. ಬಿಸಿ ಮಾಡಿ ಹಾಕಿ ಎಣ್ಣೆ ಸರಿಯಾಗಿ ಹಿಟ್ಟಿಗೆ ಹೊಂದಿಕೊಳ್ಳೋ ಹಾಗೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಡ್ರಿ. ನೋಡಿರಿ ಈ ಥರ ಉಂಡೆ ಮಾಡಿದರೆ ಉಂಡೆ ಆಗಬೇಕು ಹಿಟ್ಟು. ಆ ಥರ ಎಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ, ಬಿಸಿ ಎಣ್ಣೆನ. ಈಗ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ನಾದ್ಕೊಡ್ರಿ. ನೋಡಿರಿ ಈ ಥರ ಹಿಟ್ಟು ನಾದ್ಕೊಂಡ್ಬಿಟ್ಟು ಇದನ್ನು ಒಂದು 15-20 ನಿಮಿಷ ಹಿಟ್ಟನ್ನು ನೆನೆಯೋಕ್ಕೆ ಬಿಟ್ಬಿಡ್ರಿ. ಅಡ್ಜಸ್ಟ್ ಆಗಲಿ ಹಿಟ್ಟು. ಆಮೇಲೆ ನಾವು ಅದನ್ನು ರೋಲ್ ಮಾಡ್ಕೊಳ್ಳೋಣ. ಈಗ ಒಂದು 10-15 ನಿಮಿಷ ಹಿಟ್ಟು ನೆನೆಯಲಿ. ಇವಾಗ ಈ ಥರ ಉಳ್ಳೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ 3 ಉಂಡೆಗಳನ್ನು ತೊಗೊಂಡಿದ್ದೀನಿ. ಇವಾಗ ಇದನ್ನು ಲಟ್ಟಿಸ್ಕೊಂಬರೋಣ. ಇಲ್ಲಿ ನೋಡಿರಿ ನಾನು ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಇದ್ದೀನಿ. ಚಪಾತಿ ನಾವು ಲಟ್ಟಿಸ್ತೀವಲ್ಲ ಅದೇ ಥರ ತೆಳ್ಳಗೆ ಲಟ್ಟಿಸ್ಕೋಬೇಕು. ಹಿಟ್ಟನ್ನು ದಪ್ಪ ಇರಬಾರ್ದು, ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಳ್ರಿ. ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ಇದು. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ, ಅಂದರೆ ಹೇಗೆ ಮಾಡಿದೆ ಅಂತ ಗೊತ್ತಾಗುತ್ತೆ. ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಪೂರ್ತಿ ವಿಡಿಯೋ ಗೊತ್ತಾಗಲ್ಲ. ಇಲ್ಲಿ ನೋಡಿರಿ 5 ಚಪಾತಿ ಉಳ್ಳೆಗಳಾಗಲ್ಲ. ಇದಕ್ಕೆ ಮೇಲಿಂದ ಎಣ್ಣೆ ಹಚ್ಚಿಬಿಟ್ಟು ಈ ಥರ ಒಂದ್ರ ಮೇಲೊಂದು ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ನೆಲ್ಲ ಹೊಂದಿಸ್ಕೊಂಡ್ಬಿಟ್ಟು ಮತ್ತು ಇದು ನೋಡಿರಿ ಇದು ಈ ಥರ ದಪ್ಪ ಆಯ್ತಲ್ಲ, ಇದನ್ನು ಮತ್ತೆ ಲಟ್ಟಿಸ್ಕೋಬೇಕು. ಅಂದರೆ ಇದು ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ. ಫಸ್ಟು ಉಳ್ಳೆಗಳನ್ನು ಚಪಾತಿ ಮಾಡಬೇಕು. ಚಪಾತಿ ಥರ ಲಟ್ಟಿಸ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಒಂದ್ರ ಮೇಲೊಂದು ಜೋಡಿಸ್ಬಿಟ್ಟು ಮತ್ತೆ ಈ ಥರ ಲಟ್ಟಿಸ್ಕೋಬೇಕು. ಎಲ್ಲರೂ ಇಷ್ಟಪಡ್ತಾರೆ ಫ್ರೆಂಡ್ಸ್. ಇದನ್ನು ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ. ಈಗ ನೋಡಿರಿ ಈ ಥರ ಲಟ್ಟಿಸಿಕೊಂಡಂಥ ಹಿಟ್ಟನ್ನು ನಾವು ಈ ಥರ ಮಧ್ಯದಲ್ಲಿ ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿಕೊಡ್ರಿ. ನೈಫು ತೊಗೊಂಡು ನೋಡಿರಿ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಅದರ ಮಧ್ಯದಲ್ಲಿ ಮತ್ತೆ ಲೈನ್ ಹಾಕಿ ಕಟ್ ಮಾಡಿಕೊಡ್ರಿ. ನೋಡಿ ಈ ಥರ ಈ ಕಡೆ ಕೂಡ ಕಟ್ ಮಾಡಿಕೊಡ್ರಿ. ಈಗ ಇದ್ರ ಮಧ್ಯದಲ್ಲಿ ಮತ್ತೆ ಒಂದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ನೋಡಿ ಈ ಶೇಪ್ನಲ್ಲಿ ಕಟ್ ಮಾಡ್ಕೊಂಬಿಟ್ಟು ನಾನು ಇವಾಗ ತೋರಿಸ್ತೀನಿ ನೋಡಿರಿ. ಈ ಕಟ್ ಮಾಡ್ಕೊಂಡಿದ್ದಂಥ ಎಲೆಗಳನ್ನು ತಗೊಳ್ರಿ, ಪೀಸಸ್ ತೊಗೊಂಡ್ಬಿಟ್ಟು ಈಗ ತೋರಿಸ್ತೀನಿ ನೋಡಿರಿ. ಈ ಥರ ರೋಲ್ ಮಾಡಿರಿ, ಚೆನ್ನಾಗಿರುತ್ತೆ. ನೋಡಿರಿ ಈ ಥರ ಫೋಲ್ಡ್ ಮಾಡಬೇಕು. ಸ್ವಲ್ಪ ಎಡ್ಜಸ್ಟ್ ಫೋಲ್ಡ್ ಮಾಡ್ಕೊಂಡು ಈ ಥರ ರೋಲ್ ಮಾಡಿರಿ, ನಿಮಗೆ ಪರ್ಫೆಕ್ಟ್ ಶೇಪು ಬರುತ್ತೆ. ನೋಡಿರಿ ಈ ಥರ ಲಾಸ್ಟು ಉಳಿಯುತ್ತಲ್ಲ ತುದಿನ ಸ್ವಲ್ಪ ನೀರು ಹಚ್ಚಿ ಅಂಟಿಸ್ಬಿಡ್ರಿ, ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಅಂದರೆ ಕೋಟಿಂಗ್ ಬಿಟ್ಕೊಳ್ಳಲ್ಲ ಅದು. ಇದೇ ಥರ ಎಲ್ಲದನ್ನು ರೋಲ್ ಮಾಡ್ಕೊಂಡು ಇಟ್ಕೊಳ್ರಿ. ನೋಡಿ ಈ ಥರ ಮಾಡಿಕೊಡ್ರಿ. ಅದೇ ಹೀಗೆ ಪ್ರತಿಯೊಂದನ್ನು ನೀವು ರೋಲ್ ಮಾಡಿಕೊಂಡು ತಗೊಳ್ರಿ. ಇವಾಗ ರೆಡಿ ಆಯ್ತು ನೋಡಿರಿ. ಈ ಶೇಪಲ್ಲಿ ಮಾಡಿಕೊಡ್ರಿ. ಈಗ ಎಲ್ಲದನ್ನು ನಾನು ನೋಡಿರಿ ಮಾಡ್ಕೊಂಡಿದ್ದೀನಿ. ಒಂದು ಬೌಲ್ ಹಿಟ್ಟಿನಲ್ಲಿ ಎಷ್ಟೊಂದು ರೆಡಿಯಾಗಿದ್ದೆ ಅಂತ ಹೇಳಿ. ಈಗ ನಾನು ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ದೆ ಕಡಾಯಿಯಲ್ಲಿ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮಾಡ್ಕೊಂಡಂಥ ರೋಲ್ಗಳನ್ನು ಎಣ್ಣೆ ನೋಡಿರಿ ಓವರ್ ಹೀಟ್ ಆಗಬಾರ್ದು. ಜಾಸ್ತಿ ಬಿಸಿ ಮಾಡಿ ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪನೇ ಬಿಸಿಯಾಗಿರಬೇಕು, ಅಂದರೆ ಒಳಗಡೆ ಎಲ್ಲ ಹಿಟ್ಟು ಬೇಯಬೇಕಲ್ವ. ಹಾಗಾಗಿ
ನಾವೇನು ಮಾಡಬೇಕು, ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಒಂದು 10ರಿಂದ 15 ನಿಮಿಷದೊಳಗೂ ಬೇಯಿಸ್ಕೋಬೇಕು. 15 ನಿಮಿಷದವರೆಗೂ ಬೇಯಿಸ್ಕೊಂಡ್ರೆ ಒಳಗಡೆ ಹಿಟ್ಟು ಚೆನ್ನಾಗಿ ಬೆಂದಿರುತ್ತೆ, ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇದು ಈ ಥರ ಫ್ರೈ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ್. ಎಲ್ಲರೂ ನಿಮ್ಮ ಫ್ಯಾಮ್ಲಿಯವರು ಇಷ್ಟಪಡ್ತಾರೆ ಮತ್ತು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥ ಸ್ನ್ಯಾಕ್ಸ್ ರೆಸಿಪಿನ ನಾನಿವತ್ತು ಮಾಡಿ ತೋರಿಸಿದ್ದೀನಿ ನೋಡಿರಿ. ಈ ಥರ ಖಡಕ್ಕಾಗಿ ಫ್ರೈ ಮಾಡಿಕೊಳ್ರಿ. ನಿಮಗೆ ಈ ಸ್ನ್ಯಾಕ್ಸ್ ರೆಸಿಪಿ ಇಷ್ಟ ಆದರೆ ನಮ್ಮ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ತಪ್ಪದೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ರಿ. ನೋಡಿರಿ, ಇಲ್ಲಿ ರೋಲ್ಸ್ಗಳು ರೆಡಿ ಆಯಿತು. ಇದಕ್ಕೆ ಮೇಲಿಂದ ಸ್ವಲ್ಪ ಖಾರದ ಪುಡಿ, ನಿಮ್ಮ ಹತ್ರ ಚಾಟ್ ಮಸಾಲೆ ಇದ್ದರೆ ನೀವು ಚಾಟ್ ಮಸಾಲೆ ಕೂಡ ಹಾಕ್ಕೋಬೋದು. ಖಾರದ ಪುಡಿ ಹಾಕಿ ಸ್ವಲ್ಪ ಈ ಥರ ನೋಡಿರಿ ಎಲ್ಲ ಕಡೆ ಅಂಟುಗಳೋ ಥರ ಈ ಥರ ಮಾಡಿಬಿಟ್ರೆ ರೆಡಿ ಆಗುತ್ತೆ.